ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಕೃತಕ ನೆರೆಯಿಂದಾಗಿ ಸಮಸ್ಯೆ ಆಗುತ್ತೆ. ಈ ಕೃತಕ ನೆರೆಗೆ ಕಾರಣ ಆಗ್ತಾ ಇರೋದು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರುವಂತ ವಿಚಾರ. ಪ್ರತಿ ಬಾರಿ ಕೂಡ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾನೆ ಇದೆ. ಆದರೆ ರಾಜಕಾಲುವೆ ಒತ್ತುವರಿ ತೆರವು ಆಗ್ತಾನೆ ಇಲ್ಲ. ಖಾಸಗಿ ಬಿಲ್ಡರ್ಗಳಾಯ್ತು, ಈಗ ಒಂದು ಶಾಲೆ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದೆ. ವಿಸ್ಡಮ್ ಶಾಲೆಯ ವಿರುದ್ಧ ರಾಜಕಾಲುವೆ ಒತ್ತುವರಿಯ ಆರೋಪ ಕೇಳಿ ಬರ್ತಾ ಇದೆ. ರಾಜಕಾಲುವೆಯ ಮೇಲೆ ಶಾಲಾ ಕಾಂಪೌಂಡ್ ಅನ್ನು ಕಟ್ಟಲಾಗಿದೆ ಅನ್ನೋ ಆರೋಪ. ವಿಸ್ಡಮ್ ಮೌಂಟ್ ಫೋರ್ಟ್ ಇಂಟರ್ನ್ಯಾಷನಲ್ ಶಾಲೆ ಸರ್ವೆ ನಂಬರ್ 103 ಮತ್ತು 104 ಅಲ್ಲಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿರೋದು ಪತ್ತೆಯಾಗಿದೆ. ಯಲಹಂಕದ ಅಗ್ರಹಾರ ಬಡಾವಣೆಯಲ್ಲಿ ಈ ಶಾಲೆ ಇದೆ. ತಿರುಮೇನಹಳ್ಳಿಯಲ್ಲಿರುವಂಥ ಶಾಲೆ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಶಾಲಾ ಕಾಂಪೌಂಡ್ ಅನ್ನು ನಿರ್ಮಿಸಿದೆ. ರಾಜಕಾಲುವೆ ಒತ್ತುವರಿ ಮಾಡ್ತೀವಿ ಅಂತ ಹೇಳುವಂಥ ಬಿಬಿಎಂಪಿ ಈ ರೀತಿಯ ಘಟನೆಗಳು ಗೊತ್ತಾದರೂ ಕೂಡ ಮತ್ತು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ರೂ ಕೂಡ ಸುಮ್ಮನೆ ಕೂತಿರೋದು ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಕೇಳ್ತಾ ಇದೆ. ನೋಡ್ತಾ ಇದ್ದೀರಿ, ಶಾಲೆಯ ಕಾಂಪೌಂಡ್ ರಾಜಕಾಲುವೆಯ ಮೇಲೆಯೇ ನಿರ್ಮಾಣ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ, ಪ್ರತಿ ಬಾರಿಯೂ ಕೂಡ ಈ ರೀತಿ ಪ್ರತಿಷ್ಠಿತರು ಅಂತ ಅನಿಸ್ಕೊಂಡವರು, ಪ್ರತಿಷ್ಠಿತ ಸಂಸ್ಥೆಗಳು ಅಂತ ಅನಿಸ್ಕೊಂಡವರು ರಾಜಕಾಲುವೆ ತೆರವು ಮಾಡಿ ಕಾಂಪೌಂಡ್ ಕಟ್ಟೋದು, ಬಿಲ್ಡಿಂಗ್ ಮಾಡೋದು ಇಂಥದನ್ನು ಮಾಡ್ತಾನೆ ಇದ್ದಾರೆ. ಸಾಮಾನ್ಯರ ಮೇಲೆ ಆದರೆ ಬಿಬಿಎಂಪಿ ಉತ್ಸಾಹ ತೋರಿಸುತ್ತೆ, ಪ್ರತಾಪ ತೋರಿಸುತ್ತೆ. ಇಂಥವ್ರು ಕಾಣಿಸಲ್ಲ ಅಂತ ಅನ್ಸುತ್ತೆ. ರಕ್ಷತ್, ಅದರಲ್ಲೂ ಪ್ರಮುಖವಾಗಿ ಅಕ್ಷರ ಜ್ಞಾನವನ್ನ ನೀಡಬೇಕಾಗಿದ್ದಂತಹ ನೆಲವೇ ಅನ್ಯಾಯದ ಹಾದಿ ಹಿಡಿದಿರೋದು ಇಲ್ಲಿ ಪ್ರಮುಖವಾದಂಥ ವಿಚಾರ. ಯಾಕಂದ್ರೆ ಇಲ್ಲಿ ಪ್ರಭಾವಿಗಳು ಬಲಾಢ್ಯರು ಅಂಥವರ ಒಂದು ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಇಲ್ಲಿ ಬಿಬಿಎಂಪಿ ಮುಂದಾಗ್ತಾ ಇಲ್ಲ. ಅಂದ್ರೆ ಸುಮಾರು ಈಗಾಗಲೇ 4316 ಪ್ರಕರಣಗಳು ಪತ್ತೆಯಾಗಿತ್ತು. ಅಂದ್ರೆ ಬಿಬಿಎಂಪಿ ಲೀಸ್ಟ್ ನಲ್ಲಿ ಒತ್ತುವರಿ ಆಗಿದೆ ಅಥವಾ ಏನು ರಾಜಕಾಲುವೆಗಳು ಒತ್ತುವರಿ ಆಗಿದೆ ಅಂತ ಹೇಳಿ ಈ ಲೀಸ್ಟ್ ನಲ್ಲಿ ಅಥವಾ ಆ ಪ್ರಕರಣಗಳು ಪತ್ತೆಯಾಗಿದ್ವು. ಅದರಲ್ಲಿ ಈಗಾಗಲೇ ಸುಮಾರು 2634 ರಾಜಕಾಲುವೆಗಳು ಒತ್ತುವರಿ ಪ್ರಕರಣದಲ್ಲಿ, ಅಂದ್ರೆ ಆ ಒಂದು ರಾಜಕಾಲುವೆ ಒತ್ತುವರಿ ಮಾಡಿದ್ದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಆಗ ತೋರಿಸಿದಂತ ಇಂಟ್ರೆಸ್ಟ್ ಅನ್ನ ಈಗ ಉಳಿದಂತ 1682 ಏನಿದ್ದಾವೆ ಇನ್ನುಳಿದಂತ ಪ್ರಕರಣಗಳು, ಆ ಪ್ರಕರಣಗಳಲ್ಲಿ ಬಿಬಿಎಂಪಿ ಮುತುವರ್ಜಿಯನ್ನ ತೋರಿಸ್ತಾ ಇಲ್ಲ. ಅಂದ್ರೆ ಈ ಹಿಂದೆ DCM DK ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ರಾಜಕಾಲುವೆ ಒತ್ತುವರಿ ವಿರುದ್ಧ ನಾವು ಸಮರವನ್ನ ಸಾರ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಬರೀ ಹೇಳಿಕೆಗಷ್ಟೇ ಸೀಮಿತವಾಯ್ತಾ? ಯಾಕಂದ್ರೆ ಪ್ರಭಾವಿಗಳು ಬಲಾಢ್ಯರ ಒಂದು ಶಾಲೆಗಳಾಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಅಥವಾ ವಿಲ್ಲಾಗಳಾಗಿರ್ಬೋದು, ಅವರು ಒತ್ತುವರಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಒಂದು ಕಟ್ಟಡಗಳನ್ನು ತೆರವು ಮಾಡೋದು ಅಥವಾ ಆ ಒತ್ತುವರಿಯನ್ನು ತೆರವು ಮಾಡುವಂಥ ಕಾರ್ಯಾಚರಣೆಗಳು ನಡೆಯೋದೇ ಇಲ್ಲ. ಅದರಲ್ಲೂ ಕೂಡ ಇಲ್ಲಿ ಯಲಹಂಕದ ಅಗ್ರಹಾರ ಬಡಾವಣೆಯಲ್ಲಿರುವಂಥ ತಿರುಮೇನಹಳ್ಳಿ ಬಳಿ ಇರುವಂಥ ಈ ಒಂದು ಶಾಲೆ ಏನಿದೆ, ಅಂದರೆ ವಿಸ್ಡಮ್ ಮೌಂಟ್ ಫೋರ್ಟ್ ಶಾಲೆ ಏನಿದೆ, ಇದು ದಿ ಬ್ರದರ್ಸ್ ಆಫ್ ಸೆಂಟ್ ಗ್ಯಾಬ್ರಿಯಲ್ ಅನ್ನೋರ ಒಂದು ಒಡೆತನದಲ್ಲಿರುವಂತಹ ಒಂದು ಶಾಲೆಯಾಗಿದೆ. 103, 104ನೇ ಸರ್ವೆ ನಂಬರ್ನಲ್ಲಿರುವಂತಹ ರಾಜಕಾಲುವೆ ಬಿಬಿಎಂಪಿ ಲೀಸ್ಟ್ನಲ್ಲೂ ಕೂಡ ಒತ್ತುವರಿ ಆಗಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಈ ಶಾಲೆಯ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಕಂಪ್ಲೀಟ್ ಆಗಿ ರಾಜಕಾಲುವೆಯಿಂದ ದಾಟಿ ಕಾಂಪೌಂಡ್ ಅನ್ನ ಕಟ್ಕೊಂಡಿದ್ದಾರೆ. ಜೊತೆಗೆ ಎರಡೂ ಬದಿಯ ರಾಜಕಾಲುವೆಯನ್ನ ಮುಚ್ಚಲಾಗಿದೆ. ಅಂದ್ರೆ ಈ ಮಳೆ ಬಂದಂತ ಸಂದರ್ಭದಲ್ಲಿ ಕೆರೆಗಳಿಗೆ ಅಥವಾ ವ್ಯಾಲಿಗಳಿಗೆ ತಲುಪುವಂತ ನೀರು ತಲುಪೋದಕ್ಕಾಗ್ತಿಲ್ಲ. ಅಂದ್ರೆ ಎರಡು ಕಡೆನೂ ಈಗಾಗಲೇ ಕ್ಲೋಸ್ ಮಾಡಿರೋದ್ರಿಂದ ತಿರುಮೇನಹಳ್ಳಿ ಕೆರೆಗೆ ತಲುಪಬೇಕಾದಂತ ಮಳೆ ನೀರು ಅಥವಾ ಹರಿದು ಹೋಗುವಂತ ನೀರೇನಿದೆ ಅವೆಲ್ಲವೂ ಕೂಡ ಅಲ್ಲಿ ಬ್ಲಾಕ್ ಆಗಿ ಅಕ್ಕಪಕ್ಕದ ನಿವಾಸಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಜೊತೆಗೆ ರಸ್ತೆಯಲ್ಲಿ ಸಾಕಷ್ಟು ನೀರು ತುಂಬುವಂತದ್ದಾಗಿರ್ಬೋದು, ಇವೆಲ್ಲಾ ಸಮಸ್ಯೆಗಳಾಗ್ತಾ ಇದ್ರು ಕೂಡ ಆ ಝೋನಿನ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಅಥವಾ ಬಿಬಿಎಂಪಿ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಸಾಕಷ್ಟು ಬಾರಿ ವಿಸಿಟ್ ಮಾಡಿದ್ದಾರೆ. ಯಾಕಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಯಲಹಂಕದಲ್ಲಿ ಪ್ರವಾಹದ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ವಿಸಿಟ್ ಮಾಡಿ ಬರ್ತಾರೆ. ಆ ಸಂದರ್ಭದಲ್ಲಿ ನಾವು ನಾಳೆಯಿಂದ ಕಂಪ್ಲೀಟ್ ಆಗಿ ಕಾರ್ಯಾಚರಣೆಗೆ ಇಳಿತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಅವ್ಯಾವೂ ಕೂಡ
ಬಲಾಢ್ಯರು ಪ್ರಭಾವಿಗಳ ಒಂದು ಶಾಲೆಗಳಾಗಿರ್ಬೋದು, ಅಪಾರ್ಟ್ಮೆಂಟ್ಗಳ ಮೇಲೆ ಆ ಒಂದು ಸ್ಟೇಟ್ಮೆಂಟ್ ನಿಲ್ಲೋದಿಲ್ಲ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಮಾಡಿರೋರು ಯಾರಂದ್ರೆ ಅಸಹಾಯಕರು ಅಥವಾ ಮಾತನಾಡೋದಕ್ಕೆ ಆಗದಿಲ್ದಿರುವಂಥವ್ರ ಜೊತೆಗೆ ಕಡಿಮೆ ದುಡ್ಡಿರುವಂಥವ್ರನ್ನ ತೆರವು ಮಾಡುವಂತ ಅಥವಾ ಆ ಒತ್ತುವರಿಯನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಶಾಲೆಯ ಒಂದು ಕಾಂಪೌಂಡ್ ಏನಿದೆ ಕಂಪ್ಲೀಟ್ ಆಗಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಇವರು ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳುವಂತಹ ಗೋಜಿಗೂ ಕೂಡ ಆಗ್ತಿಲ್ಲ. ಜೊತೆಗೆ ಎಲ್ಲ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು ಸ್ಟ್ರೆಚ್ ನ ಒಂದು ತೆರವು ಕಾರ್ಯಾಚರಣೆ ಆದ ನಂತರ ಈಗ ಸದ್ಯದ ಮಟ್ಟಿಗೆ ಯಾವುದೇ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇಲ್ಲ. ಅಂದ್ರೆ ಈ ಹಿಂದೆ ತೆರವು ಕಾರ್ಯಾಚರಣೆಯಲ್ಲಿ ಬಿಬಿಎಂಪಿ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರಾಗಿರ್ಬೋದು, ಜೊತೆಗೆ ಅವರ ಅಧಿಕಾರಿಗಳು ಏನು ಮಾಧ್ಯಮಗಳ ಮುಂದೆ ಶೋ ಆಫ್ ಅನ್ನ ಕೊಡ್ತಾ ಇದ್ರು, ಈಗ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಈ ಪ್ರಭಾವಿಗಳು ಬಲಾಢ್ಯರ ಒತ್ತಡಕ್ಕೆ ಮಣಿದು ಎಳ್ಳು ನೀರು ಬಿಟ್ಬಿಟ್ರ ಈ ಕಾರ್ಯಾಚರಣೆಗಳಿಗೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಸ್ಥಳೀಯರು ಕೂಡ ಹೇಳುವಂತದ್ದು ಇಷ್ಟೇ, ಇಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ, ಇದನ್ನ ತೆರವು ಮಾಡೋವರೆಗೂ ಕೂಡ ನಮ್ಗೆ ಪದೇ ಪದೇ ಈ ರೀತಿಯ ಸಮಸ್ಯೆ ಆಗ್ತಾ ಇರುತ್ತೆ. ಅಧಿಕಾರಿಗಳು ಇದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳೋದಿಲ್ಲ, ಬೇರೆ ಕಡೆಗಳಲ್ಲಿ ಹೋಗಿ ನಾವು ತೆರವು ಮಾಡಿದ್ವಿ, ಕಾರ್ಯಾಚರಣೆಯನ್ನ ಮಾಡಿದ್ವಿ ಅಂತ ಹೇಳ್ತಾರೆ. ಆದ್ರೆ ಇದರ ಬಗ್ಗೆ ಪದೇ ಪದೇ ಕೂಡ ನಾವು ದೂರನ್ನ ಕೊಡ್ತಾ ಇದ್ದೀವಿ ಬಿಬಿಎಂಪಿ ಅಧಿಕಾರಿಗಳಿಗೆ, ಆದ್ರೆ ಯಾರು ಕೂಡ ಇಲ್ಲಿ ತಿರುಗಿ ನೋಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವರು ಬಲಾಢ್ಯರು. ಎಷ್ಟೋ ಸಲ ಹೆಂಗಾಗತ್ತೆ ಅಂತಂದ್ರೆ ನೋಟಿಸ್ ಕೊಟ್ಟು ಕೂಡಲೇ ಕೋರ್ಟಿಗೆ ಹೋಗ್ಬಿಡ್ತಾರೆ ಈ ಪ್ರಭಾವಿಗಳು. ಈ ಕೇಸಲ್ಲಿ ಅಂಥದ್ದೇನಾದ್ರೂ ಆಗಿದೆಯಾ, ಕೋರ್ಟಲ್ಲಿ ಪೆಂಡಿಂಗ್ ಇರೋದು? ಇಲ್ಲ ಅಂತಂದ್ರೆ ಏನ್ ಸಮಸ್ಯೆ ಬಿಬಿಎಂಪಿಗೆ ತೆರವು ಮಾಡೋದಕ್ಕೆ? ರಕ್ಷತ್, ಈಗ ಸುಮಾರು 192 ಆ ರೀತಿಯ ಪ್ರಕರಣಗಳು ಅಂದ್ರೆ ಸ್ಟೇಗೆ ಹೋಗಿ ಕೋರ್ಟ್ ನಲ್ಲಿದ್ದಾರೆ. ಆದ್ರೆ ಅಟ್ಲೀಸ್ಟ್ ವೆಕೆಟ್ ಮಾಡಿಸೋದಕ್ಕಾದ್ರೂ ಹಾಕ್ಬೇಕಲ್ಲ. ಬಿಬಿಎಂಪಿ ಅಧಿಕಾರಿಗಳು ಆ ಸ್ಟೇ ಅನ್ನ ವೆಕೆಟ್ ಮಾಡಿಸಿ, ಇಲ್ಲ ನಾವು ಒತ್ತುವರಿ ಆಗಿದೆ, ಹಾಗಾಗಿ ಅದನ್ನ ತೆರವು ಮಾಡಲೇಬೇಕು ಅಂತ ಹೇಳಿ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇದು ಸಮಸ್ಯೆ ಆಗ್ತಿರುವಂತದ್ದು. ಅಂದ್ರೆ ಸ್ಟೇಗೆ ಹೋಗಿದ್ರೆ ಸಾಕಷ್ಟು ಕೇಸ್ಗಳು ಈಗಾಗಲೇ ಇದಾವೆ, ಆದ್ರೆ ಈ ಪ್ರಕರಣದಲ್ಲಿ ಅದು ಯಾವ ರೀತಿಯ ಒಂದು ಪ್ರೋಸೆಸ್ ಆಗಿಲ್ಲ. ಆದ್ರೆ ಸ್ಟೇಗೆ ಹೋಗಿರುವಂತಹ ಪ್ರಕರಣದಲ್ಲೂ ಕೂಡ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ಆ ಒಂದು ರೈಟ್ಸ್ ಇರುತ್ತೆ. ಅಂದ್ರೆ ಆ ಒಂದು ಸ್ಟೇ ವೆಕೆಟ್ ಅನ್ನ ಮಾಡಿಸಿ ಅದಾದ ನಂತರ ತೆರವು ಮಾಡಬಹುದು. ಆದ್ರೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇಲ್ಲ. ಬೇರೆ ಬೇರೆ ಒಂದು ತೆರವು ಕಾರ್ಯಾಚರಣೆಯಲ್ಲಿ ತೋರಿಸ್ತಿರುವಂತಹ ಇಂಟ್ರೆಸ್ಟ್ ಇಲ್ಲಿ ಪ್ರಭಾವಿಗಳು ಬಲಾಢ್ಯರ ಒಂದು ಜಾಗಗಳಲ್ಲಾಗಿರ್ಬೋದು ಅಥವಾ ಸ್ಪಷ್ಟವಾದಂತ ನಿರ್ದೇಶನಗಳಿದಾವೆ. ಗ್ರೀನ್ ಟ್ರಿಬ್ಯುನಲ್ ಇದು ಈ ರಾಜಕಾಲುವೆಗೆ ಸಂಬಂಧಿಸಿದಂತೆ ಸ್ಪಷ್ಟವಾದಂತ ನಿರ್ದೇಶನಗಳಿದಾವೆ. ಇದನ್ನು ಹೊರತುಪಡಿಸಿಯೂ ಕೂಡ ಇವರು ತೆರವು ಮಾಡೋದಕ್ಕೆ ಮುಂದಾಗಲ್ಲ ಅಂತಂದ್ರೆ ಏನ್ ಸಮಥಿಂಗ್ ವ್ಯವಹಾರ ಏನಾದರೂ ನಡೀತಾ ಇದೆಯಾ ಬಿಬಿಎಂಪಿಗೂ ಇವರಿಗೂ? ರಕ್ಷತ್, ಖಂಡಿತವಾಗ್ಲೂ ಅದೇ ಒಂದು ಅನುಮಾನ ಇರುವಂತದ್ದು. ಜೊತೆಗೆ ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಿರುವಂತಹ ಆರೋಪವೂ ಕೂಡ ಅದೇ. ಅಂದ್ರೆ ಇಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಅಥವಾ ಸುಮಾರು 200ರಿಂದ 250 ಮೀಟರ್ ಸ್ಟ್ರೆಚ್ ನಲ್ಲಿರುವಂತಹ ಈ ಒಂದು ಶಾಲೆ ಏನಿದೆ, ಆ ಶಾಲೆಯ ಒಳಭಾಗ ಪೂರ್ತಿ ಅಂದ್ರೆ ಆ 250 ಮೀಟರ್ ಕಾಂಪೌಂಡ್ ಏನಿದೆ, ಆ ಕಾಂಪೌಂಡ್ ನ ಒಳಭಾಗ ಪೂರ್ತಿ ರಾಜಕಾಲುವೆ ಇದೆ, ಮಣ್ಣು ಹಾಕಿ ಮುಚ್ಚಿದ್ದಾರೆ, ಜೊತೆಗೆ ಫೆನ್ಸಿಂಗ್ ಅನ್ನ ಹಾಕಿದ್ದಾರೆ. ಕಂಪ್ಲೀಟ್ ಆಗಿ ಆ ಒಂದು ಸ್ಟ್ರೆಚ್ ಏನಿದೆ ಅದು ಪೂರ್ತಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದಾರೆ. ಆದ್ರೆ ಯಾಕೆ ಈ ಒತ್ತುವರಿ ಆಗಿರುವಂತಹ ರಾಜಕಾಲುವೆಯನ್ನ ತೆರವು ಮಾಡ್ತಾ ಇಲ್ಲ ಅನ್ನೋದೇ ಇಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಜೊತೆಗೆ ಪ್ರಭಾವಿಗಳಾಗಿರೋದ್ರಿಂದ ಎಲ್ಲ ಒಂದ್ ಕಡೆ ಈ ಸಮಥಿಂಗ್ ಏನಿದೆ ಇದು ವರ್ಕೌಟ್ ಆಗಿದೆಯಾ ಅನ್ನೋ ಒಂದು ಅನುಮಾನ, ಜೊತೆಗೆ ಅಧಿಕಾರಿಗಳ ಮೇಲೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಉಟ್ಕೊಳ್ತಾ ಇದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.